ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ನಮ್ಮ ಜಗುವರಿಗೆ ಅವ್ರ ಬರ್ಡೇ ಸಂಬಂಧ ಸ್ವೀಟ್ ಮಾಡೋ 3ನೇ ದಿನ. ಇವತ್ತು 3ನೇ ದಿನ. ಸೊ ಇವತ್ತು ಮತ್ತೇನರೇ ಒಂದು ಬೇರೆ ಥರ ಮಾಡಬೇಕು ಅಂತ ಮಾಡಿದ್ದೆ. ಇವತ್ತು ಮಾಡ್ಬೇಕಂತ ಮಾಡೀನಿ ರಸಗುಲ್ಲ ಮಾಡ್ಬೇಕಂತ ಮಾಡೀನಿ. ಎಲ್ಲ ಹಾಲು ಕಾಸಿಟ್ಟಿನಿ. ಅದನ್ನೀಗ ಒಡಿಸ್ಬೇಕು. ನಿಂಬೆಹಣ್ಣು ಹಾಕಿ ಒಡಿಸಿ ಇನ್ನೊಂದು ಸ್ವಲ್ಪ ಹಾಲು ಬಿಸಿ ಮಾಡ್ತೀನಿ. 2 ನಿಂಬೆಹಣ್ಣು ತೊಗೊಂಡಿನಿ. 2 ಸಣ್ಣ ಅದಾವಲ್ಲ, ಸೊ 2 ತೊಗೊಂಡಿನಿ ನಿಂಬೆಹಣ್ಣು. 2 ಕಟ್ ಮಾಡಿ ರಸ ಮಾಡಿ ಹಾಲಿಗೆ ಹಾಕಿ ಅದನ್ನು ಪನ್ನೀರ್ ಮಾಡ್ತೀನಿ. ಪನ್ನೀರ್ ಮಾಡಿ ಆಮೇಲೆ ರಸಗುಲ್ಲ ಮಾಡೋಣ. ಫಸ್ಟ್ ನಿಂಬೆಹಣ್ಣು ಕಟ್ ಮಾಡಿಬಿಡ್ತೀನಿ. ಕಟ್ ಮಾಡಿ ರಸ. ಈಗ ನಿಂಬೆಹಣ್ಣು ಕಟ್ ಮಾಡ್ಕೊಂಡಿನಿ. ಇವಾಗ ಕಟ್ ಮಾಡ್ಕೊಂಡು ನಿಂಬೆಹಣ್ಣು ರಸ ಮಾಡ್ತೀನಿ. ಸಾಕು ಅನ್ಸುತ್ತೆ, ಒಂದು ಸ್ವಲ್ಪ ಹಿಂಡ್ತೀನಿ. ನಿಂಬೆಹಣ್ಣು ರಸ ಮಾಡ್ಕೊಂಡಿನಿ. ಇಷ್ಟು 1 ಲೀಟ್ರಷ್ಟು ಹಾಲು ಅದಾವು. ನಿಂಬೆಹಣ್ಣು ಒಂದು 1.5 ನಿಂಬೆಹಣ್ಣು ತೊಗೊಂಡಿನಿ ಸಣ್ಣ. ಸೊ ಇಷ್ಟ ಆಗೈತಿ. ಹಾಲು ಕುದಿಯಾಕತ್ತಾವು. ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿಬಿಡೋನು. ಇವಾಗ ಪನ್ನೀರ ರೆಡಿ ಆಯಿತು. ಇವಾಗ ಸಕ್ಕರೆ ಪಾಕ ಮಾಡೋಣ. ಅದೊಂದು ಸ್ವಲ್ಪ ನೀರಿನ ಅಂಶ ಹೋಗಲಿ ಅದರೊಳಗೆ. ಪನ್ನೀರೊಳಗಿಂದು ಸ್ವಲ್ಪ ಸಕ್ಕರೆ ಪಾಕ ಮಾಡಿಬಿಟ್ರಾಯ್ತು. ಬೇಕಂದ್ರೆ ಆಮೇಲೆ ಸ್ವೀಟ್ ಇದು ಸಕ್ಕರೆ ಇನ್ನೊಂದು ಸ್ವಲ್ಪ ಹಾಕೋಬೋದು. ನಮಗೆ ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಂದ್ರೆ. ಸೊ ನಾನು ಅದಕ್ಕೆ ಸ್ವಲ್ಪ ಹಾಕಿರ್ತೀನಿ. ಬೇಕಂದ್ರೆ ಆಮೇಲೂ ಹಾಕೋಬೋದು. ನೀರು ಮಿಕ್ಸ್ ಮಾಡ್ತೀನಿ. ನೀರು ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣಗೆ ಇಟ್ಟರಾಯ್ತು. ಅಷ್ಟೊತ್ತಿಗೆ ಅದನ್ನು ಸಕ್ಕರೆ ನೀರು ಹಾಕಿ ಸಕ್ಕರೆ ಪಾಕ ಮಾಡೋದು. ಅನ್ಕೈದು ಪಾಕಕ್ಕೆ ಇಟ್ಟೀನಿ. ಸಣ್ಣಗೆ ಇಟ್ಟೀನಿ. ಅದನ್ನು ಕುದಿಯೋಟ್ರಾಗಿನ ಲೇಟ್ ಆಗುತ್ತಾ ಅನ್ಕ ನಾವು ಪನ್ನೀರ್ದು ರಸಗುಲ್ಲ ಉಂಡೆ ಮಾಡಿದ್ರೆ ಆಯ್ತು ಅಂತ ಹೇಳಿ ಪನ್ನೀರ್ ಜಾಸ್ತಿನೇ ಹಾಕೀನಿ. ಸಣ್ಣಗೆ ಕುದಿಲದು ಮುಚ್ಚಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ಮುಚ್ಚಿದ್ರೆ ಬೇಗ ಕುದೀತೈತಿ. ಇವಾಗ ಇದನ್ನು ಸ್ವಲ್ಪ ನಾದ್ಕೊಳ್ಳೋಣ. ಈಗ ಮಸ್ತ್ ಆಯ್ತು ನೋಡು. ಫುಲ್ ಹಿಟ್ಟಾದಂಗೆ ಆಯ್ತು. ಈಗ ಮೆತ್ತಗೆ ಹಿಟ್ಟು ಮಸ್ತ್ ಆಯ್ತು ನೋಡು. ಪನ್ನೀರ ಹಿಟ್ಟು ಸೇಮ್ ಮೈದಾ ಹಿಟ್ಟಿರುತ್ತಲ್ಲ ಮೆತ್ತಗೆ, ಆ ಥರ ಹಿಟ್ಟಾಗೈತಿ. ಅಂದರೆ ಒಡೆಯೋದಿಲ್ಲ. ಅವು ಬಾಲ್ಸ್ ಮಾಡಿರ್ತೀವಲ್ಲ ರಸಗುಲ್ಲದು, ಒಡೆಯೋದಿಲ್ಲ. ಅದ್ರ ಸಂಬಂಧ ಒಂದು ಸ್ವಲ್ಪ ಈ ಥರ ಮಿದ್ದಿ ಮಾಡಿದ್ರೆ ಒಡೆಯೋದಿಲ್ಲ. ಮಸ್ತಾಯ್ತು ನಾವು. ಮಸ್ತಾಯ್ತು ನೋಡಿ. ವಾವ್,
ನೋಡಿ ಕೈಗೆ ಒಂದು ಸ್ವಲ್ಪ ಹತ್ತಿಲ್ಲ ನೋಡಿರಿ ಎಷ್ಟು ಮಸ್ತಾಯ್ತು. ಈಗ ಕೈಗೆ ಮತ್ತು ಸ್ವಲ್ಪ ಹತ್ತಿಲ್ಲ, ಮಸ್ತಾಗೈತೆ ಮೆತ್ತಗೆ. ಇದನ್ನು ಇವಾಗ ಉಂಡೆ 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 ಮಾಡೋಣ. ಇವಾಗ ಈ ಕಡೆ ಪಾಕನೂ ಆಗಕತ್ತೈತಿ, ಸಣ್ಣಗೆ ಇಟ್ಟೇನಿ, ಪಾಕ ಆಗಕತ್ತೈತಿ. ಇವನು ಪಟ್ ಪಟ್ಟ ಉಂಡೆ ಮಾಡಿಬಿಡೋಣ. ಈಗ ನೀವನ್ನ ಉಂಡಿನ ಸಣ್ಣ ಸಣ್ಣ ಮಾಡಬೇಕು, ಅಂದ್ರೆ ಅದು ಪಾಕೊಳಗೆ ಸೇರಿಕೊಂಡು ದಪ್ಪ ದಪ್ಪ ಆಗ್ತಾವೆ. ಸೊ ಅದಕ್ಕೆ ಸಣ್ಣ 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 ಮಾಡಿದ್ರೆ ಅವು ದೊಡ್ಡ ದೊಡ್ಡ ದಪ್ಪ ದಪ್ಪ ಆಗ್ತಾವೆ. ಅದ್ರೊಳಗೆ ಉಬ್ಬಿ ಪಾಕ್ನಾಗ ಸೇರಿಕೊಂಡು ದಪ್ಪ ದಪ್ಪ ಆಗ್ತಾವೆ. ಅದಕ್ಕೆ ಆಲ್ಮೋಸ್ಟ್ ಸಣ್ಣ ಸಣ್ಣನೇ ಮಾಡು. ಸಿ ಅವು 27 ಬಾಲ್ಸ್ ಆಗ್ಯಾವು ರಸಗುಲ್ಲದು. ಇದ್ರೊಳಗೆ ಹಿಡಿಸೋದಿಲ್ಲ ಅದು ಬೊಗೋಣಿ ಒಳಗೆ, ಅದಕ್ಕೆ ಅದನ್ನು ಬೇರೆ ಒಂದು ಸ್ವಲ್ಪ ದೊಡ್ಡ ಬೊಗೋಣಿ ನೋಡತ್ತೀನಿ. ಇನ್ನೂ ಒಂದು ದೊಡ್ಡ ಬೊಗೋಣಿ ಇತ್ತು ಅಗಲಂದು, ಇಲ್ಲ ಐತಿ. ಅದ್ರೊಳಗೆ ಒಮ್ಮೆ ಕುದಿಯೋದಿಲ್ಲ ಅವು, ಸ್ವಲ್ಪ ಈ ಬೊಗೋಣಿ ಒಳಗೆ ಹಾಕ್ತೇನೆ ಅದನ್ನು ಪಾಕನ. ಈ ಬೊಗೋಣಿ ಒಳಗೆ ಹಾಕಿ ಕುದಿಸ್ತಾರೆ. ಇದು ಪಾಕ ಕುದಿಯಾಕತ್ತೈತಿ. ಈಗ ಇದನ್ನು ಎತ್ತಿ ಈ ಬೊಗೋಣಿಗೆ ಹಾಕ್ತೇನೆ, ಅಂದರೆ ಇದ್ರೊಳಗೆ ಸರಿಯಾಗಿ ಕುದಿಯಂಗಿಲ್ಲ ಅಂತ ನನಗೆ ಅನ್ಸುತ್ತೆ. ಅದ್ರ ಸಂಬಂಧ ಸ್ವಲ್ಪ ಅಗಲಾಗೆ ಆಯ್ತಂದ್ರೆ ಬೊಗೋಣಿ ಚಲೋ ಆಗ್ತಾಯಿ ಕುದಿತಾವು. ಅದ್ರ ಸಂಬಂಧ ಈಗ ಹಂಗೆ ಇದು ಕುದಿ ಬಂದಾವು ನೀರು, ಅದನ್ನು ಈ ಬೊಗೋಣಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಸ್ವಲ್ಪ ಅಗಲಾಗೆ ಇದ್ದು ಅಂದ್ರೆ ಸರಿಯಾಗಿ ಕುದಿತಾವು. ಸ್ವಲ್ಪ ದೊಡ್ಡದು ತೊಗೊಂಡೆ. ಈಗ ಕುದಿ ಬಂದೈತೆ. ಇದ್ರೊಳಗೆ ಸಣ್ಣಗೆ ಇಟ್ಟು ಒಂದು 10-15 ನಿಮಿಷ ಕುದಿಸ್ಬೇಕು ಅದನ್ನು. ಸೊ ಹಂಗೆ ನೀರು ಹೆಂಗೆ ಕುದಿಯಾಕತ್ತೈತೆ ನೋಡಿದ್ದು. ಈಗ ಬಾಲ್ಸ್ ಹಾಕ್ಬಿಡ್ತೀನಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 ಆ್ಯಕ್ಚುಲಿ 24 ಆಗ್ಯಾವು. ಇಲ್ಲಿ 3 ಆಗ್ಯಾವು. ನೀವು 2 3 ಸೇರಿಸಿ 2 ಮಾಡ್ತೀನಿ, 26 ಮಾಡ್ತೀನಿ. ನನಗೆ ಯಾಕೋ 27 ಮಾಡೋಕ್ಕೆ ಮನಸ್ಸು ಬರಲಿಲ್ಲ. ಅದರ ಸಂಬಂಧ 27 ಮಾಡಿಬಿಡ್ತೀನಿ. ಒಂದೆರಡು ದೊಡ್ಡ ಆದರೆ ಆಗಲಿ. 26 ಮಾಡಿಬಿಡ್ತೀನಿ. ಯಾವಾಗಲೂ ಸಮ ಸಂಖ್ಯೆ ಇರಬೇಕಲ್ಲ, ಸೊ ನಾನು ಅದನ್ನು ಬಿಲೀವ್ ಮಾಡ್ತೀನಿ. ಸೊ 25 ಇಂದು 26. ಇದನ್ನು ಮುಚ್ಚಿಬಿಡೋಣ. ಈ ಸದ್ದು ಸ್ವಲ್ಪ ಸಣ್ಣಗೆ ಇಟ್ಟು ಕುದಿಲಿ, ಮುಚ್ಚಿಬಿಡ್ತೇನೆ. ಇವಾಗ ಇದನ್ನು ಮುಚ್ಚಿಬಿಡೋಣ. ಸ್ವಲ್ಪ ಕುದಿಲಿ ಸಣ್ಣಗೆ. ಗ್ಯಾಸು ಫುಲ್ ಸ್ಲೋ ಇಡಬೇಕು. ಆಯ್ತು, ಇವಾಗ ಒಂದು 10 ನಿಮಿಷ ಕುದಿಲಿ. ಇವಾಗ ಒಂದು 10 ನಿಮಿಷ ಕುದಿಲಿ ಅದು. ಒಂದು 10 ನಿಮಿಷ ಕುದ್ದಾದ್ಮೇಲೆ ಪಾಕದು ಬಿಡುತ್ತೆ. ಅಲ್ಲಿ ತನಕ ಇವೆಲ್ಲ ಸಾಮಾನುಗಳು ಅದಾವೆ, ಬಾಂಡೆದು ಅವೆಲ್ಲ ತಿಕ್ಕಾಕಿ ಇಟ್ಬಿಡ್ತೀನಿ. ಅವರು ಬರ್ತಾರೆ ಈಗ. ಎಲ್ಲ ಸಾಮಾನು ಹೊರಗಿಟ್ಟನಂದ್ರೆ ತಿಕ್ಕ ಹೋಗ್ಬಿಡ್ತಾರೆ. ಅದ್ರ ಸಂಬಂಧ ಇಷ್ಟು ಸಾಮಾನು ಹೊರಗಿಟ್ಟು ಸ್ವಲ್ಪ ಬಟ್ಟೆ ಒದವು ನಿನ್ನೆವು ಮಡ್ಚ್ಕೋಬೇಕು. ಎಲ್ಲ ಅಲ್ಲಿದ್ದಲ್ಲೇ ಇಲ್ಲಿದ್ದಲ್ಲೇ ಇಟ್ಟೀನಿ.
ಮತ್ತು ನಾನು ವಿಡಿಯೋ ಮಾಡಬೇಕು ಫಸ್ಟ್ ಇದು ಮಾಡಿಟ್ಬಿಟ್ಟು ಅಂದ್ರೆ ಮತ್ತು ನನ್ನ ಮಗ ಎದ್ದಂದ್ರೆ ನಾನು ಏನೂ ಕೆಲಸ ಮಾಡೋಕ್ಕೆ ಬಿಡೋದಿಲ್ಲ. ಅದ್ರ ಸಂಬಂಧ ನಾನು ಫಸ್ಟ್ ವಿಡಿಯೋ ಮಾಡೋದು ಮಾಡ್ತೀನಿ. ಆಮೇಲೆ ಎಲ್ಲ ಏನರ ವಿಡಿಯೋದಾಗ ತೋರಿಸೋದಿತ್ತಂದ್ರೆ ಕೆಲಸ ಮಾಡಿಬಿಡ್ತೀನಿ. ನನ್ನ ಮಗ ಮಕ್ಕಳ ಫಸ್ಟ್ ಕೆಲಸನೇ ಅದೇ. ಆಮೇಲೆ ನಾನು ಮನೆ ನೀಟ್ ಇಡೋದು ಕೆಲಸ ಮಾಡ್ತೀನಿ. ನೀಟ್ ಇಡಕ್ಕೆ ಬಿಡ್ತಾನೆ ನಡೀತೈತೆ, ಅದನ್ನು ಸ್ವಲ್ಪ ಹೆಂಗಾರೆ ಎತ್ಕೊಂಡು ಮಾಡಿ ಆಡ್ಸ್ಕೊಂಡು ಬಿಡ್ತೀನಿ. ಬಟ್ ವಿಡಿಯೋ ಮಾಡೋಕ್ಕಂತೂ ಅವ್ನಿಗೆ ಬಿಡೋದೇ ಇಲ್ಲ. ಅದ್ರ ಸಂಬಂಧ ನಾನು ಫಸ್ಟ್ ವಿಡಿಯೋ ಮಾಡಿಬಿಡ್ತೀನಿ. ಇಲ್ಲಿಗೆ ಅದಕ್ಕೆ ನಾನು ಕೆಲವೊಂದು ದಿನ ವಿಡಿಯೋ ಮಾಡೋಕ್ಕೆ ಆಗೋದಿಲ್ಲ, ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ. ಈಗ ಯೂಟ್ಯೂಬ್ ಅಂದರೆ ಡೈಲಿ ವಿಡಿಯೋ ಬಿಡಬೇಕು ಅಂತ ಹೇಳ್ತಾರೆ. ನನಗೆ ನನ್ನ ಮಗಂದ್ರೆ ವಿಡಿಯೋ ಮಾಡೋಕ್ಕೆ ಆಗತ್ತಿಲ್ಲ. ಹೀಗಾಗಿ ಡೈಲಿ ವಿಡಿಯೋ ಮಾಡೋಕ್ಕೆ ಇವಾಗ ನಾನು ಸ್ವಲ್ಪ ಅಲ್ಲಿ ಒಂದು ಸ್ವಲ್ಪ ಮಲಗಿಸಿ ಎಲ್ಲ ಕೆಲಸ ಬಿಟ್ಟು ಮೊದಲು ವಿಡಿಯೋ ಮಾಡಕತ್ತೀನಿ ನಾನು. ಅಂದರೆ ನಂದು ವಿಡಿಯೋ ಅಂದರೆ ಡೈಲಿ ವಿಡಿಯೋ ಬಿಡೋದಾಗ್ತೈತೆ ನನಗೆ. ಯಾಕಂದರೆ ವಿಡಿಯೋ ಮಾಡೋದೇ ಆಗಂಗಿಲ್ಲ ನನಗೆ. ಅದಕ್ಕೆ ನಾನು ಫಸ್ಟ್ ಎಲ್ಲ ಕೆಲಸ ಬಿಡ್ತೀನಿ. ಕಿಚನ್ ಒಂದು ಕ್ಲೀನ್ ಮಾಡಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ನನ್ನ ಮಗ ಎದ್ದಂದ್ರೆ ಮತ್ತೆ ಮನೆ ಕೆಲಸ ಸಾಕಾಸು ಮಾಡ್ಕೊಂಡು ನಡೀತೈತೆ ಅಂಥೇಳಿ ಅಂದ್ರೆ ಮತ್ತೆ ನನ್ನ ಮಗ ಎದ್ದಂದ್ರೆ ವಿಡಿಯೋ ಮಾಡಿ ಬಿಡೋದಿಲ್ಲ. ಮನೆ ಕೆಲಸ ಒಂದು ಸ್ವಲ್ಪ ಏನಾದ್ರು ಸಂಭಾಳಿಸಿ ಮಾಡ್ತೀನಿ. ಬಟ್ ವಿಡಿಯೋ ಮಾಡ್ಬೇಕಂದ್ರೆ ಕಂಪಲ್ಸರಿ 2 3 ತಾಸು ಬೇಕು ಒಂದು ವಿಡಿಯೋ ಮಾಡ್ಬೇಕಂದ್ರೆ. ಅಷ್ಟು ಪೇಷನ್ಸ್ ಹುಡುಗರ ಕರೆ ಇರೋದಿಲ್ಲ. ಅದು ಮತ್ತು ಅವ್ನು ಕರ್ಕೊಂಡು ವಿಡಿಯೋ ಮಾಡ್ತೀನಿ ಅಂದರೆ ವಿಡಿಯೋದಾಗ ಜಾಸ್ತಿ ಮಕ್ಕಳನ್ನ ತೋರಿಸ್ಬಾರ್ದಂತ. ಸೊ ಅದ್ರ ಸಂಬಂಧ ನಾನು ಅವನಿಗೆ ಜಾಸ್ತಿ ತೋರಿಸಂಗಿಲ್ಲ. ಅದ್ರ ಸಂಬಂಧ ಒಬ್ಬಾಕಿದ್ದಾಗ ವಿಡಿಯೋ ಮಾಡ್ತೀನಿ, ಇಲ್ಲ ಜಗೋರು ಇದ್ದಾಗ ಇಬ್ಬರೇ ಇದ್ದಾಗ ವಿಡಿಯೋ ಮಾಡ್ತೀವಿ. ಮತ್ತು ಅವ ಎದ್ದಂದ್ರೆ ನಂಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಮತ್ತು ಮಕ್ಕಳನ್ನೂ ಜಾಸ್ತಿ ವಿಡಿಯೋದಾಗ ತೋರಿಸ್ಬಾರ್ದು ಅನ್ನೋ ಸಂಬಂಧ ಅವನಿಗೆ ಈಗ ಜಾಸ್ತಿ ತೋರ್ಸಾಕತ್ತಿಲ್ಲ ಅಷ್ಟೇ. ಅದಕ್ಕೆ ಅವ್ನು ಕರ್ಕೊಂಡು ವಿಡಿಯೋ ಮಾಡೋಕತ್ತಿಲ್ಲ. ಅದಕ್ಕೆ ಅವ್ನು ಮಲ್ಕೊಂಡಾಗ ನಾನು ವಿಡಿಯೋ ಮಾಡಿಬಿಡ್ತೀನಿ. ಈ ಸದ್ದ ಅದು ಸ್ವಲ್ಪ ಕುದೀಲಿ, ಎಲ್ಲ ಸಾಮಾನು ಇಟ್ಟಾಗ ಮಾಡ್ತೀನಿ. ಬಟ್ಟೆ ಮಡಿಸ್ತೀನಿ ಎಲ್ಲ ಮಾಡಿ ಆಮೇಲೆ ಅದು ಏನಾಗೈತೆ ಅಂತ ನೋಡೋಣ. ಅಷ್ಟೊತ್ತಿಗೆ ಸಣ್ಣಗೆ ಇಟ್ಟೀನಿ, ಕುದಿಯಾಕತ್ತೈತಿ, ಕುದೀಲಿ ಅಷ್ಟೇ. ಬರ್ರಿ ನೋಡೋನು ಹೆಂಗಾಗ್ಯಾವ ಅಂಥೇಳಿ. ಈ ಥರ ಆಗ್ಯಾವು. ನಾನು ಸ್ವಲ್ಪ ಕುದಿಬೇಕು ಅನ್ಸುತ್ತೆವು. ನಾನು ಸ್ವಲ್ಪ ಕುದೀಲಿ, ಹೆಂಗೆ ಸೈಡಿಗೆ ಹೊಂಟಾವ ನೋಡವು. ಸ್ವಲ್ಪ ಕುದೀಲಿ, ಕುದ್ದಾದ್ಮೇಲೆ ಒಂದು 5 ನಿಮಿಷ ಕುದೀಲಿ. ಇನ್ನೊಂದು 5 ನಿಮಿಷ ಕುದ್ದಾದ್ಮೇಲೆ ನೋಡೋಣ ಏನಾಗೈತೆ ಅಂತ. ಆಯಿತು, ಇವಾಗ ಕುದ್ಸಕ್ಕಿಟ್ಟೀನಿ. ಇನ್ನೊಂದು 5 ನಿಮಿಷ ಕುದಿಲದು. ಇನ್ನೊಂದು 5-10 ನಿಮಿಷನೇ ಕುದೀಲಿ ಅನ್ಕ ನಾನು ಬಟ್ಟೆದು ಮಡಚಬೇಕು. ಬಟ್ಟೆದೆಲ್ಲ ಮಾಡಿಸ್ತೀನಿ. ಆಯ್ತು, ಬಟ್ಟೆ ಒಂದು ಮಡಚಿದ್ರೆ ಎಲ್ಲ ಕೆಲಸ ಮುಗ್ದಂಗೆ. ನಾಳೆ ಯಾವ ಥರ ಸ್ವೀಟ್ ಮಾಡಲಿ ಯೋಚನೆ ಮಾಡತ್ತೀನಿ. ಈಗಂತೂ ನಾನು 3 ದಿನ ಫಿಕ್ಸ್ ಆಗಿದ್ದೆ. ಒಂದಿನ ಕುಂದ ಮಾಡಬೇಕು, ಒಂದಿನ ರಸಗುಲ್ಲ ಮಾಡಬೇಕು, ವೆರೈಟಿ ಆಗುತ್ತಾ. ಮತ್ತು ನೆಕ್ಸ್ಟ್ ನಾಳೆ ಇನ್ನೊಂದು ದಿನ ಇದೆ. ನಾಳೆ ಒಂದಿನ, ನಾಡ್ದಿನ 3 ದಿನ ಬೇಕು. ಅದಕ್ಕೆ ಯಾವ ಥರ ಸ್ವೀಟ್ ಮಾಡಲಿ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡ್ರಲ್ಲ. ಒಂಥರ ಯಾವ್ದು ಹೊಸ ಟೈಪು ಇತ್ತಂದ್ರೆ ಕಮೆಂಟ್ ಮಾಡಿರಿ. ನೋಡು, ನಾನು ಮಾಡಕ್ಕೆ ಟ್ರೈ ಮಾಡ್ತೀನಿ ಅದನ್ನು. ಈಗಂತೂ ಇದು 3ನೇ ದಿನ ಆಯಿತು. ರಸಗುಲ್ಲ ಅಂತೂ ಮಾಡಿದೆ. ನಾಳೆ 4ನೇ ದಿನ ಆಗುತ್ತಾ. ಕಮೆಂಟ್ ಮಾಡಿರಿ ಯಾವ ಸ್ವೀಟ್ ಮಾಡಲಿ ಅಂಥೇಳಿ. ನಾನು ಆದಷ್ಟು ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮೆಂಟ್ ಮಾಡಿರಿ ಯಾವ ಸ್ವೀಟ್ ಮಾಡಲಿ, ಅದು ನಮ್ಮ ಹಸ್ಬೆಂಡಿಗೆ ಇಷ್ಟ ಆಗುತ್ತಾ, ಅಂದರೆ ಆಲ್ಮೋಸ್ಟ್ ಎಲ್ಲ ಗಂಡು ಮಕ್ಕಳಿಗೂ ಇಷ್ಟ ಆಗುತ್ತಲ್ಲ ಆ ಥರ ಸ್ವೀಟ್ ಏನು ಸಜೆಷನ್ ಮಾಡಿರಿ, ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬರ್ರಿ ನೋಡೋಣ. ಒಂದು 15 ನಿಮಿಷ ಆಗೈತೆ ಇವಾಗ. ಹೆಂಗಾಗೈತೆ ಅಂಥೇಳಿ. ಈ ಥರ ಕುದಿಯಾಕತ್ತಾನ. ಜೋರಿಟ್ಟಿದ್ದೆ ನಾನೇ ಈಗ. ಇಷ್ಟು ಥರ ಆಗ್ಯಾವ. ಓಕೆ, ಬಂದ್ ಮಾಡ್ತೀನಿ. ಇವಾಗ ಬಂದ್ ಮಾಡಿ ಮುಚ್ತೀನಿ, ಆರ್ಲಿ. ಒಂದು 2 ವರ್ಷನೇ ಆಗಕ್ಕೆ ಬಂತು. ಒಟ್ಟು ಗಿಡ ಹಚ್ಚೋದಾಗಿದ್ದಿಲ್ಲ ನಮಗೆ. ಅದರ ಸಂಬಂಧ ಮೊನ್ನೆ ಬಿಜಾಪುರಿಗೆ ಹೋದಾಗ ಒಂದು ಗುಲಾಬಿ ಗಿಡ, ಒಂದು ಮಲ್ಲಿಗೆ ಗಿಡ 2 ತೊಗೊಂಡು ಬಂದಿದ್ದೆ. ನನಗೆ ಹಚ್ಚಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ತೊಗೊಂಡು ಬಂದು ಆಲ್ರೆಡಿ 1 ವಾರ ಆಯಿತು. ಒಟ್ಟು ಹಚ್ಚಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ. ನಿನಗೆ ಟೈಮ್ ಸಿಗಂಗಿಲ್ಲ ತುಂಬ ಅಂತೇಳಿ ಒಟ್ಟು ಗಿಡ ಹಚ್ಚಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ ನನಗೆ. ಅದಕ್ಕೆ ನಮ್ಮ ಜಗ್ಗು ಅವರು ನಿನಗೆ ಟೈಮ್ ಸಿಗಂಗಿಲ್ಲ ಬಾ, ನಾನೇ ಹಚ್ತೀನಿ ಅಂಥೇಳಿ ನಿನ್ನೆ ಮಾರ್ನಿಂಗ್ ಹಚ್ಚಾರ. ಇದನ್ನು 2 ನಿನಗೆ ಟೈಮ್ ಇರಲ್ಲ, ಭಾಳ ಬ್ಯುಸಿ ಇರ್ತೀವಿ ಬಾ ನೀ ಅಂಥೇಳಿ ಅವರೇ ನಿನ್ನೆ ಮಾರ್ನಿಂಗ್ ಹಚ್ಚಾರ 2. ಇದೊಂದು ಇನ್ನು ಕುಂಡಾಲಿಗಳು ಅದಾವೆ, ಇನ್ನೂ 3-4 ಕುಂಡಾಲಿಗಳು ಅದಾವೆ. ಅವ್ರನ್ನೂ ಒಂದು ಸ್ವಲ್ಪ ಹಚ್ಚಬೇಕು. ನೋಡಿ ಯಾವಾಗ ಟೈಮ್ ಸಿಗುತ್ತೆ ನನಗೆ ನೋಡಿ ಹಚ್ತೀನಿ. ಈಗ ನಮ್ಮ ಜಗ್ಗೋರು ಬಂದಾರ. ಅವ್ರಿಗೆ ಈಗ
ಸ್ವೀಟ್ ತಿನ್ನಿಸ್ಬೇಕು. ಸ್ವೀಟ ರೆಡಿ ಆಗೈತಿ ನಮ್ಮ ಸ್ವೀಟ. ಜಗ್ಗುವರಿ ಕೊಡೋಣ. ರಸಗುಲ್ಲಾ ರಸಗುಲ್ಲಾ ಸೂಪರ್. ಹೆಂಗಾಗೈತಿ? ಸೂಪರ್ ಸೂಪರ್ ಆಗೈತಿ. ಸೂಪರ್. ಥ್ಯಾಂಕ್ ಯು ಥ್ಯಾಂಕ್ ಯು. ಸೂಪರ್ 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 ಆಯ್ತು ಅಂತ ಹೇಳಾಕತ್ತ ನಾನು. ಮಸ್ತ್ ಆಯ್ತು. ಸೂಪರ್. ಓಕೆ ಮಸ್ತ್ ಮಸ್ತ್ ಏನು ಇಟ್ಕೊಂಡು ನಾನು ಬ್ಯಾಗ ನಮ್ಮ ಜಗ್ಗುವರಿಗೆ ರಸಗುಲ್ಲ ಅಂತೂ ಭಾಳ ಇಷ್ಟ ಆಗ್ಯಾವಂತ. ಮತ್ತೆ 2 ಸಲ ಹಾಕ್ಸ್ಕೊಂಡಾರ ಅವರು. ಅವ್ರಿಗೆ ಭಾಳ ಲೈಕ್ ಆಯ್ತಂತದ್ದು, ಇಷ್ಟ ಆಗೈತಂತ. ಮಸ್ತ್ ಆಗೈತಿಲ್ಲ? ಸೂಪರ್. ಸೂಪರ್ ಆಗ್ಯಾವಂತ. ಓಕೆ, ನಮ್ಮ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು. ಬಾಯ್.